ಹಲೋ ಗಾಯ್ಸ್, ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ವೆಲ್ಕಮ್ ಟು ಮೈ ಅನದರ್ ಮಿನಿ ಲಾಗ್. ಇವತ್ತು ಎಲ್ಲಿಗೆ ಬಂದಿದ್ದಪ್ಪ ಅಂದ್ರೆ ಚಾಳುಕ್ಯರ ನಾಡು ಬಾದಾಮಿಗೆ ಬಂದಿದ್ದೀವಿ ನೋಡ್ರಿ. ಅಲ್ಲಿಂದ ಬಂದು ಇಲ್ಲಿ ಟಿಕೆಟ್ ತೊಗೊಂಡು ಒಂದು ವ್ಯೂ ಪಾಯಿಂಟ್ ಹಾಕಿ ದ ಕಟ್ ಆಫ್ ಕೇವ್ಸಿಗೆ ಬಂದಿದ್ದೀವಿ ನೋಡ್ರಿ. ಆಮೇಲೆ ಇಲ್ಲಿಂದ ಬಂದ ತಕ್ಷಣ ನಾವು ಸೀದಾ ಹೋಗಿದ್ದೆ ಟಿಕೆಟ್ ಕೌಂಟ್ರಿಗೆ. ಅಲ್ಲಿ ಬಂದು 25 ರೂಪಾಯಿ ಇತ್ತು ಒಬ್ಬರಿಗೆ. ಟಿಕೆಟ್ ತೊಗೊಂಡು ಕೇಳಿಸಿ ನಾವು ಸೀದಾ ಮೇಲ್ಗಡೆ ಹೋಗಮ್ಮಂತ ಹೊರಟಿದ್ವಿ ನೋಡ್ರಿ. ಇಲ್ಲಿ ಫಾರಿನರ್ಸ್ ಎಲ್ಲ ಬಂದಿದ್ರು. ಅವ್ರನ್ನೊಂದು ಸ್ವಲ್ಪ ಮಾತಾಡಿ ನಾವು ಸೀದಾ ಎಂಟ್ರಿ ಕೊಟ್ಟಿದ್ದೆ 2ನೇ ಗುಹಾಲಯಕ್ಕೆ. ಇದು 6ನೇ ಶತಮಾನದಲ್ಲಿ ನಿರ್ಮಾಣವಾಗೈತಿ. ಲೆಫ್ಟ್ ರೈಟ್ ಎರಡೂ ಕಡೆಯಲ್ಲಿ ಶಿಲ್ಪಕಲೆಗಳನ್ನು ಕೆತ್ತಿದ್ದಾರೆ. ಅದನ್ನೆಲ್ಲ ನೋಡಿ ನಾವು ವಾಪಸ್ಸು ಇಲ್ಲಿ ಇತಿಹಾಸ ಓದೋಮಂತೇಳಿ ಹೊರಟಿದ್ವಿ. ಇಲ್ಲಿ ಬಂದು ಇತಿಹಾಸ ಓದೋಕತ್ರ ನಮ್ಮ ಮಂಗಣ್ಣ ನೋಡ್ರಿ ಓದೋಕೆ ಬಿಡವಲ್ಲ, ಡಿಸ್ಟರ್ಬ್ ಮಾಡಿಬಿಟ್ಟ. ಹಂಗಾಗಿ ಗುಡ್ಡಗಳ ನಡುವೆ ಮತ್ತು ಅದೊಂದಿಷ್ಟು ಓದಿ ನಾವು ಎಂಟ್ರಿ ಕೊಟ್ಟಿದ್ದೆ 4ನೆಯ ಗುಹಾಲಯಕ್ಕೆ. ಇದು 7ನೇ ಶತಮಾನದಲ್ಲಿ ನಿರ್ಮಾಣಗೊಂಡೈತೆ. ಇಲ್ಲಿ ಎಂಟ್ರೆನ್ಸಿಗೆ ಬುದ್ಧ ಅವರ ಸ್ಟ್ಯಾಚು ಮತ್ತು ಈ ಕಡೆ ಬಾಹುಬಲಿ ಅವರ ಸ್ಟ್ಯಾಚುವನ್ನು ಕಲ್ಲಿನಲ್ಲಿ ಕೆತ್ತಿದ್ದಾರೆ. ಬೆಟ್ಟಗಳ ನಡುವೆ ಅಡಗಿರುವ ಈ ಜಲಾಶಯದ ಸೌಂದರ್ಯವನ್ನು ನಾವು ಮೇಲುಗಡೆಯಿಂದ ಅಳೆದಿವಿ. ಆಮೇಲೆ ಭೂತನಾಥ ಟೆಂಪಲ್ಗೆ ಒಂದು ಸ್ಕೋಪ್ ಹಾಕಿ ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ನೋಡೋಣ ಅಂತೇಳಿ ನಾವು ಇದೆಲ್ಲ ತೋರಿಸಿದ್ವಿ. ಆಮೇಲೆ ಇದ್ರ ಸೌಂದರ್ಯ ಎಷ್ಟೈತೆ ಅಂತ ನಾ ಹೇಳಿದ ಈ ವಿಡಿಯೋದಾಗ ಸಾಕಾಗಂಗಿಲ್ಲ ರೀ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿರಿ. ಇಲ್ಲಿಂದ ಬಂದು ಈ ಬಾದಾಮಿಯ ಊರಿನ ಸೌಂದರ್ಯವನ್ನು, ಕಲ್ಲಿನ ನಡುವೆ ಇರುವ ಊರಿನ ಸೌಂದರ್ಯವನ್ನು ಅಳೆದ್ವಿ. ಆಮೇಲೆ ಅಲ್ಲಿಂದ ನಾವು ಸೀದಾ ಮನಸ್ಸಿರ್ಲಾರ್ದಂಗೆ ಕೆಳಗೆ ಇಳಿಬೇಕಲ್ಲ ಅಂತೇಳಿ ಇಳಿಯಾಕತ್ತಿದ್ವಿ. ಯಾಕಂದ್ರೆ ನಾವು ವಾಪಸ್ ನಮ್ಮ ಊರಿಗೆ ಹೋಗಲೇಬೇಕಾಗಿತ್ತು. ಅಲ್ಲಿಂದ ಬಂದು ಹೋಗ್ಬೇಕಾದ್ರೆ ಒಂದು ಲಾಸ್ಟ್ ವ್ಯೂ ಪಾಯಿಂಟ್ ಹಾಕಿ ಬಾದಾಮಿಗೆ ಬಾಯ್ ಹೇಳಿ ನಾವು ಸೀದಾ ಹೋಗ್ಬೇಕಂತೇಳಿ ಕೊಪ್ಪಳ ದಾರಿ ಹಿಡಿದ್ವಿ ನೋಡಿರಿ. ಹೋಗ್ಬೇಕಾದ್ರೆ ಸನ್ಸೆಟ್ ನೋಡ್ಕೊಂಡು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ.